ಗುರುಗಳೇ, ಸೃಷ್ಟಿ ರಹಸ್ಯಕ್ಕೂ ನಮಗೂ ಸಂಬಂಧವೇನು? ಉತ್ತಮ ಪ್ರಶ್ನೆ. ಸುಖ ದುಃಖ, ಸತ್ಯ ಸುಳ್ಳು, ಒಳ್ಳೆಯದು ಕೆಟ್ಟದ್ದು, ಹೀಗೆ ಸೃಷ್ಟಿಯಲ್ಲಿ ಪ್ರತಿಯೊಂದು ಒಂದಕ್ಕೊಂದು ಜೋಡಿತವಾಗಿದೆ. ಒಂದರಿಂದ ಬೇರ್ಪಟ್ಟು ಮತ್ತೊಂದಿಲ್ಲ. ಹಾಗೆ ಬೇರ್ಪಡಿಸಿದರೆ ಅದರಲ್ಲಿ ಎರಡೂ ಸಿಗುವುದಿಲ್ಲ. ಸುಖ ದುಃಖ, ಅಳು ನಗು, ಸ್ವರ್ಗ ನರಕ, ಹೀಗೆ ಎಲ್ಲವೂ ಬೇರೆ ಬೇರೆ ಎಂದು ತಿಳಿಯುತ್ತೇವೆ. ಆದರೆ ನಿಜ ಅರ್ಥದಲ್ಲಿ ಅಳುವಿಲ್ಲದೆ ನಗು ಸಿಗಲಾರದು, ನರಕವಿಲ್ಲದೆ ಸ್ವರ್ಗ ಸಿಗಲಾರದು. ಸೃಷ್ಟಿಯಲ್ಲಿ ಪ್ರತಿಯೊಂದನ್ನು ದೇವರು ಒಂದಾಗಿ ಸೃಷ್ಟಿಸಿ ಅದನ್ನು ಎರಡು ಗುಣದಲ್ಲಿ ಇಟ್ಟಿದ್ದಾನೆ ಅಷ್ಟೇ. ಗುರುಗಳೇ, ಮನುಷ್ಯನ ಗುಣವೇನು? ಉತ್ತಮ ಪ್ರಶ್ನೆ. ವಿದ್ಯಾರ್ಥಿಯು ತನ್ನ ದೇಹದ ಬಗ್ಗೆ ತಿಳಿದಾಗ ಮಾತ್ರ, ಅಥವಾ ದೇಹದ ಗುಣಗಳ ಬಗ್ಗೆ ತಿಳಿದಾಗ ಮಾತ್ರ, ಅದಕ್ಕಿರುವ ಸಂಬಂಧಗಳನ್ನು ತಿಳಿದಾಗ ಮಾತ್ರ ಯಾವುದೇ ವಿದ್ಯೆಯನ್ನು ಸುಲಭವಾಗಿ ಕಲಿಯಬಲ್ಲ. ಮೊದಲನೆಯದು ಸತ್ವಗುಣ. ಸತ್ವಗುಣವು ಅಂದರೆ ಸತ್ಯವಂತರು, ಲಘು ಪ್ರಕಾಶಕ ಮತ್ತು ಆನಂದದ ಸ್ವರೂಪ. ಹಗುರವಾದ ವಸ್ತುವು ಮೇಲೆ ಹೋಗುವುದಕ್ಕೆ ಬೆಂಕಿಯ ಜ್ವಾಲೆ, ಮೇಲೆ ಹೋಗುವುದಕ್ಕೆ ಕಾರಣ ಜ್ಞಾನವು. ಈ ವಿಷಯವನ್ನು ಪ್ರಕಾಶಪಡಿಸುವುದಕ್ಕೂ ಇಂದ್ರಿಯಗಳು ತಮ್ಮ ವಿಷಯಗಳನ್ನು ಗ್ರಹಿಸುವುದಕ್ಕೂ ಸತ್ವದ ಬಲ ಬೇಕು. ಸಮಸ್ತ ಪ್ರಕಾಶದ ಆನಂದಕ್ಕೆ ಇದೇ ಕಾರಣ. ವಿದ್ಯಾರ್ಥಿಗಳಿಗೆ ಈ ವಿಷಯದ ಜ್ಞಾನ ಅತಿ ಅವಶ್ಯಕ. ಕಾರಣ, ವಿದ್ಯಾರ್ಥಿ ತನ್ನ ದೇಹದ ಬಗ್ಗೆ ತಿಳಿದಾಗಲೇ ಸಮಾಜದ ಬಗ್ಗೆ ತಿಳಿದುಕೊಳ್ಳಬಲ್ಲ, ಹೊರಗಿನ ಪ್ರಕೃತಿ ಬಗ್ಗೆ ತಿಳಿದುಕೊಳ್ಳಬಲ್ಲ, ಬೇರೆ ಏನನ್ನಾದರೂ ತಿಳಿದುಕೊಳ್ಳಬಲ್ಲ. ಅವನಿಗೆ ಈ ಬಗ್ಗೆ ಪ್ರಶ್ನೆಗಳಿರುವಾಗ ಅವನು ಬೇರೆದರ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಇದು ಅತಿ ಪ್ರಮುಖ ಎನಿಸಿಕೊಳ್ಳುವುದು. ಎರಡನೆಯದು ರಜೋಗುಣ. ರಜೋಗುಣವು ಚಂಚಲ ಹಾಗೂ ಪ್ರವರ್ತಕ. ಗತಿಶೀಲತೆಗೆ ಇದು ಕಾರಣ. ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ಪ್ರವೃತ್ತಿಯಾಗುವುದು, ಮನಸ್ಸು ಚಂಚಲವಾಗುವುದು ಮುಂತಾದವುಗಳಿಗೆ ರಜೋಗುಣವೇ ಕಾರಣ. ಕ್ರಿಯೆಗಳಲ್ಲಿ ತೊಡಗುವಂತೆ ಮಾಡುವಂಥವು ರಜೋಗುಣದ ಕೆಲಸ. ಅಂದರೆ ದುಃಖಾತ್ಮಕವಾಗುವುದರಿಂದ ರಜೋಗುಣದ ಪ್ರಧಾನವಾಗಿರುವಾಗ ನಿರಂತರ ದುಃಖ ಒದಗಿಸುತ್ತದೆ. ಇದರ ಜ್ಞಾನ ವಿದ್ಯಾರ್ಥಿಗಳಿಗೆ ತುಂಬ ಅವಶ್ಯಕ. ತಮ್ಮ ಭಾವನೆಗಳು ಹೇಗೆ ಉತ್ಪತ್ತಿಯಾಗುತ್ತವೆ ಎಂದು ತಿಳಿದರೆ ಅವರೂ ಸಹ ವಿದ್ಯೆಯ ಮೇಲೆ ತಮ್ಮ ಹಿಡಿತ ಹೇಗೆ ಸಾಧಿಸಬಹುದು ಎಂಬುದನ್ನು ಅರಿಯಬಲ್ಲರು. ಇಲ್ಲದಿದ್ದರೆ ದೇಹ, ಮನಸ್ಸು, ಬುದ್ಧಿಯನ್ನು ನಿಯಂತ್ರಿಸಲು ಆಗದೆ ಒದ್ದಾಡುತ್ತಾರೆ. ಮೂರನೆಯದು ತಮೋಗುಣ. ತಮೋಗುಣವು ಭಾರ ಹಾಗೂ ತಡೆಯುವ ಸ್ವಭಾವವನ್ನು ಸತ್ವ ಮತ್ತು ರಜಸ್ಸುಗಳ ಕಾರ್ಯ ಸ್ಥಗಿತಗೊಳಿಸುವುದು. ಇದರಿಂದ ಜಡತ್ವ ಮತ್ತು ನಿಷ್ಕ್ರಿಯತೆಗೆ ತಮೋಗುಣ ಕಾರಣ. ಮೋಹ ಮತ್ತು ಅಜ್ಞಾನಗಳು ಹುಟ್ಟು ಈ ಗುಣದಿಂದ. ಬೆಳಕಿನ ಬದಲು ಕತ್ತಲೆ, ಬುದ್ಧಿಯ ಬದಲು ಮೂರ್ಖತೆ, ಆಲಸ್ಯ, ನಿದ್ರೆ ಉತ್ಪನ್ನವಾಗುವುದು ಇದರ ಗುಣ. ಸತ್ವಗುಣದ ಬಣ್ಣ ಬಿಳಿ, ರಜೋಗುಣದ ಬಣ್ಣ ಕೆಂಪು, ತಮಸ್ಸಿನದು ಕಪ್ಪು. ವಿದ್ಯಾರ್ಥಿಗಳಿಗೆ ಇದರ ಜ್ಞಾನ ಅತಿ ಅವಶ್ಯಕವಾದದ್ದು. ಸೋಮಾರಿತನ ಹೇಗೆ ಬರುತ್ತದೆ ಎಂಬುದನ್ನು ವಿದ್ಯಾರ್ಥಿಗಳು ತಿಳಿದರೆ ಅವರಿಗೆ ವಿದ್ಯಾರ್ಜನೆಯಲ್ಲಿ ಅತಿ ಅನುಕೂಲ. ಶಿಕ್ಷಣದಲ್ಲಿ ಇದರ ಜ್ಞಾನ ನೀಡುವುದು ವಿದ್ಯಾರ್ಥಿಗಳಿಗೆ ತುಂಬ ಅಗತ್ಯ ಮತ್ತು ತಿಳಿದುಕೊಳ್ಳುವುದು ಕೂಡ ಅವಶ್ಯಕ.